ಈ ನಡುವೆ ಪ್ರಜ್ವಲ್ ಇದ್ದಲ್ಲಿಯೇ ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಮಾಡುವ ತಯಾರಿಗಳಾಗ್ತಾ ಇದೆ. ಅರೆಸ್ಟ್ ವಾರೆಂಟ್ ಅನ್ನು ಈಗಾಗಲೇ ಎಸಿಎಂಎಂ ಕೋರ್ಟ್ನಿಂದ ಪಡ್ಕೊಂಡಿದ್ದಾರೆ. ಬಟ್ ಆತ ಎಲ್ಲಿರ್ತಾನೆ ಅಲ್ಲಿಯೇ ಅರೆಸ್ಟ್ ವಾರೆಂಟ್. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಪ್ರಜ್ವಲ್ ಇದ್ದಲ್ಲಿಯೇ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಲಾಗುತ್ತೆ ಅಂತ. ವಿದೇಶದಲ್ಲಿರುವಂತಹ ಪ್ರಜ್ವಲ್ಗೆ SIT ಸರ್ಜಿಕಲ್ ಸ್ಟ್ರೈಕ್ ಅನ್ನೇ ಕೊಟ್ಟಿದೆ. ಆತ ಟ್ರಾವೆಲ್ ಮಾಡಿರ್ತಕ್ಕಂಥ ಮ್ಯಾಪ್ ಅನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಮತದಾನ ಮಾಡಿದ ಬಳಿಕ 27ನೇ ತಾರೀಕು ಬೆಂಗಳೂರಿನಿಂದ ಆತ ಜರ್ಮನಿಯ ಮ್ಯೂನಿಕ್ಗೆ ಹೋಗ್ತಾನೆ. ಡೈರೆಕ್ಟ್ ಆಗಿ ಬೆಂಗಳೂರಿನಿಂದ ಜರ್ಮನಿಯ ಮ್ಯೂನಿಕ್ಗೆ ಪ್ರಯಾಣ ಬೆಳೆಸಿ ಅಲ್ಲಿ ಸ್ವಲ್ಪ ದಿನಗಳ ತನಕ ಇರ್ತಾರೆ. ಮ್ಯೂನಿಕ್ನಿಂದನೇ ಭಾರತಕ್ಕೆ ವಾಪಸ್ ಬರೋಕ್ಕೆ ರಿಟರ್ನ್ ಟಿಕೆಟ್ ಎಲ್ಲ ಮಾಡಿದ್ರು, ಬಟ್ ಅದು ಕ್ಯಾನ್ಸಲ್ ಮಾಡಿದ್ರು. ಮ್ಯೂನಿಕ್ನಿಂದ ಹಂಗೇರಿಯ ರಾಜಧಾನಿ ಬುಡಾಪೆಸ್ಟ್ಗೆ ಆತ ಪ್ರಯಾಣ ಮಾಡ್ತಾರೆ ಕನೆಕ್ಟಿಂಗ್ ಫ್ಲೈಟಲ್ಲಿ. ನಾನು ಆಗಲೇ ಹೇಳ್ತಾ ಇದ್ದೆ, ನೀವು ಯುರೋಪಿಯನ್ ಕಂಟ್ರೀಸ್ ವೀಸಾ ತೊಗೊಂಬಿಟ್ರೆ ಒಂದು ದೇಶದಿಂದ ಒಂದು ದೇಶಕ್ಕೆ ಆರಾಮಾಗಿ ಓಡಾಡ್ಬೋದು. ಇಂಡಿವಿಜುವಲ್ ಆಗಿ ಒಂದೊಂದು ದೇಶದಲ್ಲೂ ವೀಸಾ ತೊಗೊಳೋದು ಬೇಕಾಗಿಲ್ಲ. ಸೊ ಮ್ಯೂನಿಕ್ನಿಂದ ಹಂಗೇರಿಯ ಬುಡಾಪೆಸ್ಟ್ಗೆ ಆತ ಪ್ರಯಾಣ ಮಾಡಿ ಬುಡಾಪೆಸ್ಟಿಂದ ಆತ ಆಸ್ಟ್ರಿಯಾದ ವೆನಿಲಾಗೆ ಟ್ರಾವೆಲ್ ಮಾಡ್ತಾರೆ. ಆಸ್ಟ್ರೇಲಿಯಾದ ವಿಯನ್ನಾಗೆ ಬೈ ಟ್ರೈನ್ ಟ್ರಾವೆಲ್ ಮಾಡ್ತಾರೆ. ಆಸ್ಟ್ರಿಯಾ ಕೂಡ ಯುರೋಪ್ನ ಒಂದು ದೇಶ. ಅಲ್ಲಿಗೆ ಆತ ರೈಲಿನ ಮುಖಾಂತರ, ಆಮೇಲೆ ವಿಯನ್ನಾದಿಂದ ಆತ ಮತ್ತೆ ಬರ್ತಕ್ಕಂಥದ್ದು ಈಗ ಇರ್ತಕ್ಕಂಥ ಸಾಲ್ಸ್ಬರ್ಗ್, ಅದು ಕೂಡ ಆಸ್ಟ್ರಿಯಾದಲ್ಲೇ ಇರೋದು. ಸಾಲ್ಸ್ಬರ್ಗ್ಗೆ ಆತ ಪ್ರಯಾಣ ಬೆಳೆಸಿ ಸದ್ಯಕ್ಕೆ ಸಾಲ್ಸ್ಬರ್ಗ್ನ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಆತ ಫ್ರೆಂಡ್ಸ್ ಜೊತೆ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ನಮಗೆ ಗೊತ್ತಾಗಿದೆ. 27ನೇ ತಾರೀಕಿನಿಂದ ಇಲ್ಲಿಯ ತನಕ ಆತ 4-5 ಸ್ಥಳಗಳನ್ನು ಬದಲಾಯಿಸಿರ್ತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಆ್ಯಂಡ್ ಇದೆಲ್ಲವೂ ಕೂಡ SIT ಅವರಿಗೆ ಮಾಹಿತಿ ಇದೆ. ಅವರೇನು ಸುಮ್ಮನೆ ಕೂತಿರಲ್ಲ, ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಹಾಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಈ ರೂಟ್ ಮ್ಯಾಪ್ ಅಂತ ಹೇಳ್ತಾರಲ್ಲ, ಬೆಂಗಳೂರಿನಿಂದ ಹೊರಟಂತಹ ಪ್ರಜ್ವಲ್ ರೇವಣ್ಣ ಇಲ್ಲಿಯ ತನಕ ಎಲ್ಲೆಲ್ಲಿ ಹೋದ್ರು ಏನು ಎತ್ತ, ಇದನ್ನು ಅವತ್ತು ಡೇ 1ಇಂದನೂ ಕ್ಲೀನಾಗಿ ವಾಚ್ ಮಾಡ್ತಾ ಇದ್ದಾರೆ SIT ಅವರು. ಪ್ರಪಂಚದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಆತನ ವೇರಿಯಬಲ್ಸ್ ಗೊತ್ತಾಗೋ ರೀತಿಯಲ್ಲಿ ಪ್ಲಾನ್ ಮಾಡಿದಾರ ಅಂತ. ಅರವಿಂದ, ಕಳೆದ ತಿಂಗಳ 26 ಎಲೆಕ್ಷನ್ ನಡೆದ ಮಾರನೇ ದಿನಕ್ಕೆ ಅಂದರೆ 27ನೇ ತಾರೀಕು ಪ್ರಜ್ವಲ್ ದೇಶವನ್ನು ತೊರೆದಿರೋದು. ಬೆಂಗಳೂರಿನಿಂದ ಜರ್ಮನಿಯ ಫ್ರಾಂಕ್ಫರ್ಟ್ಗೆ ವಿಮಾನದ ಟಿಕೆಟನ್ನು ಬುಕ್ ಮಾಡಿಕೊಂಡು ಜರ್ಮನಿಗೆ ಹೋಗಿದ್ರು. ಅದಾದ ಬಳಿಕ ಬೇರೆ ಬೇರೆ ದೇಶಗಳಿಗೂ ಕೂಡ ಅವರು ವಾಸ್ತವ್ಯವನ್ನು ಹೂಡಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಇರೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ದುಬೈಯಿಂದ ಫ್ರಾಂಕ್ಫರ್ಟ್ಗೆ ಬಂದರು. ಅದಾದ ಬಳಿಕ ಜರ್ಮನಿಗೆ ಹೋಗಿದ್ದಾರೆ. ಮತ್ತು ಅಲ್ಲಿ ಜರ್ಮನಿಯಲ್ಲಿ ಯುರೋಪ್ ಕಂಟ್ರಿಯಲ್ಲಿ ಒಂದಷ್ಟು ಬೇರೆ ಬೇರೆ ದೇಶಗಳಲ್ಲಿ ಓಡಾಟವನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು SIT ಅಧಿಕಾರಿಗಳಿಗೆ ಗೊತ್ತಾಗ್ತಿದೆ. ಹೀಗಾಗಿ ಅಷ್ಟು ಸುಲಭವಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಿ ಕರೆದುಕೊಂಡು ಬರೋದು. ಯಾಕಂತ ಹೇಳಿದ್ರೆ ನಮ್ಮ ತನಿಖಾ ಸಂಸ್ಥೆಗಳ ಅಲ್ಲಿನ ಕಾರ್ಯವ್ಯಾಪ್ತಿ ಏನಿರುತ್ತೆ ಅದು ಸೀಮಿತ ಇರುತ್ತೆ. ಅಲ್ಲಿಗೆಲ್ಲ ಹೋಗಿ ಕಾರ್ಯವ್ಯಾಪ್ತಿಯನ್ನು ಮಾಡೋದಕ್ಕೆ, ಅರೆಸ್ಟ್ ಮಾಡ್ಕೊಂಡು ಬರೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇರೋದಿಲ್ಲ. ಹೀಗಾಗಿಯೇ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಆತನ ಮೇಲೆ ನೀವು ರೆಡ್ ಕಾರ್ನ ನೋಟಿಸನ್ನು ಹೊರಡಿಸಬೇಕು ಅಂತೇಳಿ. ಈಗಾಗಲೇ ಕೇಂದ್ರ ಸರ್ಕಾರ ಬ್ಲೂ ಕಾರ್ನ ನೋಟಿಸನ್ನು ಹೊರಡಿಸಿದೆ. ಅಂದರೆ ಆ ಏರ್ಪೋರ್ಟ್ಗಳು, ಬೇರೆ ಬೇರೆ ದೇಶದ ಏರ್ಪೋರ್ಟ್ಗಳು ಮತ್ತು ಬಂದರುಗಳಿಗೆ ಈ ಬ್ಲೂ ಕಾರ್ನ ನೋಟಿಸನ್ನು ಹೊರಡಿಸ್ತಾರೆ. ಈ ಥರದ ವ್ಯಕ್ತಿ ಬಂದರೆ ತಿಳಿಸಿ ಅಂತೇಳಿ, ಇಂಥ ತಾವಿದ್ದಾನೆ ಅಂತೇಳಿ ಆಮೇಲೆ ಇಲ್ಲಿಂದ ಹೋಗಿ ಅವ್ರನ್ನ ಕರ್ಕೊಂಡು ಬರಬೇಕಾಗುತ್ತೆ. ಆದರೆ ರೆಡ್ ಕಾರ್ನ ನೋಟಿಸ್ ಹೊಡಿಸೋದಕ್ಕೆ ಒಂದಷ್ಟು ಮಾನದಂಡಗಳಿದ್ದಾವೆ. ಅವೆಲ್ಲವೂ ಕೂಡ ಪೂರೈಕೆ ಆಗಬೇಕು. ಮೊದಲಿಗೆ ಕೋರ್ಟ್ಗೆ ಅಪ್ಸ್ಟ್ಯಾಂಡಿಂಗ್ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು. ಅದಾದ ಬಳಿಕ ವಾರೆಂಟ್ ಇಶ್ಯೂ ಆಗಬೇಕು. ಆ ವಾರೆಂಟನ್ನು ಹಿಡಿದು CBI ಅವ್ರು ಕೊಡಬೇಕು. CBI ಅವರು ಇಂಟರ್ಪೋಲ್ ಮುಖಾಂತರ ಆ ಬಳಿಕವಷ್ಟೇ ರೆಡ್ ಕಾರ್ನ ನೋಟಿಸನ್ನು ಹೊಡಿಸಬೇಕು. ಒಟ್ಟಾರೆಯಾಗಿ ಆಗಾಗ್ಗೆ SIT ಮೂಲಗಳಿಗೆ ಒಂದಷ್ಟು ಮಾಹಿತಿಗಳು ಗೊತ್ತಾಗ್ತಿದೆ, ಈತ ಬೇರೆ ದೇಶದಲ್ಲಿದ್ದಾನೆ ಅನ್ನೋದು. ಹೀಗಾಗಿಯೇ ಆದಷ್ಟು ಬೇಗ ಆತನನ್ನು ದೇಶಕ್ಕೆ ಕರ್ತರಬೇಕು ಅನ್ನೋ ನಿಟ್ಟಿನಲ್ಲಿ SIT ಎಲ್ಲ ಕಡೆಯಿಂದ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಿದೆ. ಹಾಗೆ ಸಂಪರ್ಕದಲ್ಲಿರಿ ಮೂರ್ತಿ.